ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 99% ಸೋಲೋ ಪಂದ್ಯವನ್ನು ಗೆದ್ದುಕೊಂಡ ಪಂಜಾಬ್ ಕಿಂಗ್ಸ್ ತಂಡ ಇನ್ನು ಗುಜರಾತ್ ವಿರುದ್ಧ ಗೆದ್ದ ತಕ್ಷಣವೇ ಪಂಜಾಬ್ನ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು IPL 4ನೇ ಪಂದ್ಯ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಆದ್ರೆ ಇತ್ತು. ಈ ಪಂದ್ಯ ಅಂತೂ ರೋಚಕತೆಯಿಂದಾದ್ರೆ ಕೂಡಿತ್ತು. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ಕಡೆಗೆ ಮ್ಯಾಚ್ ಹೋದ್ರೆ ಇನ್ನೊಂದು ಹಂತದಲ್ಲಿ ಗುಜರಾತ್ ತಂಡದ ಕಡೆಗೆ ಕೂಡ ಪಂದ್ಯ ಆದ್ರೆ ವಾಲಿತ್ತು. ಆದರೆ ಕೊನೆಯ ಹಂತದಲ್ಲಿ ಮಾತ್ರ ಪಂಜಾಬ್ ಕಿಂಗ್ಸ್ ಅವರಾದ್ರೆ ಗೆದ್ದು ಬೀಗಿದ್ದಾರೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಗೆದ್ದಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಈ ಪಂದ್ಯ ಮಾತ್ರ ನನಗೆ ತುಂಬಾನೇ ಆದ್ರೆ ಸ್ವಲ್ಪ ಹಾರ್ಟ್ ಬ್ರೋಕನ್ ಆಗಿತ್ತು ಮತ್ತು ಸ್ವಲ್ಪ ಟೆನ್ಷನ್ ಮ್ಯಾಚ್ ಅಂದ್ರೂ ತಪ್ಪಲ್ಲ. ಯಾಕಂತಂದ್ರೆ ಮೊದಲನೇ ಪಂದ್ಯ, ಈ ಬಾರಿ IPL ಮೊದಲನೇ ಪಂದ್ಯನೇ ನನಗೆ ಸ್ವಲ್ಪ ಟೆನ್ಷನ್ ಆದ್ರೆ ತಂದಿತ್ತು. ಯಾಕಂತಂದ್ರೆ ನಾನು ಔಟ್ ಆದ ನಂತರ ಮೇಲೆ ವಿಕೆಟ್ ಆದ್ರೆ ಬಿದ್ದವು, ಅಲ್ಲಿ ಸ್ವಲ್ಪ ನನಗೆ ಟೆನ್ಷನ್ ಕೂಡ ಉಂಟಾಯಿತು. ಇನ್ನೊಂದೇನಂತಂದ್ರೆ ನಮ್ಮ ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ಸ್ ಗಳು ಕೂಡ ಡೆತ್ ಅಲ್ಲಿ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಕೂಡ ಮಾಡ್ಲಿಲ್ಲ. ಇನ್ನು ಎಲ್ಲ ಫಿನಿಶರ್ ಆಗಿರ್ಬೋದು ಮತ್ತು ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಕೂಡ ಕುಸಿತ ಆಯಿತು. ಆ ಕಾರಣದಿಂದಾಗಿ ನನಗೆ ಸ್ವಲ್ಪ ಟೆನ್ಷನ್ ಆದ್ರೆ ಆಗ್ತಾ ಇತ್ತು. ಇನ್ನು ನಾನು ಒಂದು ಹಂತದಲ್ಲಿ ಆಡುತ್ತಿದ್ದಾಗ ಪಂದ್ಯ ನಮ್ಮ ಕಡೆಗೆ ಇತ್ತು. ನನಗೆ ಯಾವಾಗ ಬೆರಳಿಗೆ ಬಾಲ್ ಬೀಳುತ್ತೋ ಆವಾಗ ಬಂದ್ಬಿಟ್ಟು ನನಗೆ ಸ್ವಲ್ಪ ಕೈ ಕೂಡ ನೋವಾಗುತ್ತೆ. ಆ ನಂತರ ನಾನು ನೆಕ್ಸ್ಟ್ ಬಾಲ್ ಅಲ್ಲಿ ಔಟ್ ಆಗುತ್ತೇನೆ. ನಾನು ಔಟ್ ಆದ ನಂತರವೇ 3 ವಿಕೆಟ್ ಮೇಲ್ಮೇಲೆ ಆದ್ರೆ ಬೀಳುತ್ತೆ. ಸ್ಟಾಯ್ನಿಸ್, ಶಶಾಂಕ್ ಮತ್ತು ವಧೇರಾ ಈ 3 ಜನ ಆಟಗಾರರು ಬಂದ್ಬಿಟ್ಟು ಔಟ್ ಆಗ್ತಾರೆ ಮತ್ತು ಅದು ಸ್ಟಾಯ್ನಿಸ್ ಮತ್ತು ಶಶಾಂಕ್ ಅವರು ಆಡ್ತಾರೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಇವರೇ ಕೈ ಕೊಟ್ಟಾಗ ನಮ್ಮ ತಂಡ ಸೋಲುತ್ತೆ ಅಂತ ಅಂದುಕೊಂಡಿದ್ದೆ. ಆದ್ರೆ ಕೂಪರ್ ಕುನಿಲಿ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಇನ್ನು ಈ ಪಂದ್ಯದ ಎಲ್ಲ ಕ್ರೆಡಿಟ್ಸ್ ಬಂದ್ಬಿಟ್ಟು ಕೂಪರ್ ಕುನಿಲ್ ಅವರಿಗೆ ಆದ್ರೆ ಸಿಗ್ಬೇಕು. ಯಾಕಂತಂದ್ರೆ ನಾವು ಈ ಪಂದ್ಯ ಗೆದ್ದಿದ್ದೇವೆ ಅಂತ ಹೇಳಿಕೊಳ್ಳಬೇಕಂದ್ರೆ ಅದು ಕೂಪರ್ ಕುನಿಲೇ ಕಾರಣ. ಕೊನೆಯ ಹಂತದವರೆಗೂ ನಿಂತುಕೊಂಡು ಪಂದ್ಯವನ್ನು ಗೆಲ್ಲಿಸಿದಕ್ಕೆ ಥ್ಯಾಂಕ್ ಯು ಕೂಪರ್ ಕುನಿಲಿ ಅವರೇ ಅಂತಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಥ್ಯಾಂಕ್ ಯು ಹೇಳಿದ್ರೆ ಅಂತ ಹೇಳ್ಬೋದು ಕುನಿಲಿ ಅವರಿಗೆ. ಇನ್ನಷ್ಟು ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಬಗ್ಗೆ ಕೂಡ ಮಾತಾಡ್ತಾರೆ. ನಮ್ಮ ಬೌಲರ್ಸ್ ಗಳು ಇವತ್ತಿನ ಪಂದ್ಯದಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬ ಬೌಲರ್ ತಮ್ಮ ಹೇಳಿಕೊಳ್ಳುವಂತ ಬೌಲಿಂಗ್ ನ ಪ್ರದರ್ಶನ ಆದ್ರೆ ತೋರಿದ್ದಾರೆ ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಮೊದಲು ಬೌಲಿಂಗ್ ಮಾಡಿ ತುಂಬಾನೇ ಆದ್ರೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ದೀವಿ. ಚಾಹಲ್ ಅವರು 4 ಓವರ್ ಬೌಲಿಂಗ್ ಮಾಡಿ 28 ರನ್ ಆದ್ರೆ ಬಿಟ್ಟು ಕೊಡ್ತಾರೆ, 2 ವಿಕೆಟ್ ಆದ್ರೆ ತೆಗಿತಾರೆ. ಅವರಿಗೆ ಸಾಥ್ ನೀಡಿದಂತ ಮಾರ್ಕೋ ಜಾನ್ಸನ್ ಆಗಿರ್ಬೋದು, ವೈಸಾಖ್ ವಿಜಯ್ ಕುಮಾರ್ ಆಗಿರ್ಬೋದು ಮತ್ತು ಬ್ರಾಟ್ ಲೈಟ್ ಎಲ್ಲರೂ ಕೂಡ ಉತ್ತಮ ಬೌಲಿಂಗ್ ಆದ್ರೆ ಮಾಡಿದ್ರು. ಆದ್ರೆ ಮೊದಲನೇ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ ಮತ್ತು ಇವತ್ತಿನ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಮೇಲೆ ತುಂಬಾನೇ ನಂಬಿಕೆ ಆದ್ರೆ ಇಟ್ಟುಕೊಂಡಿದ್ದೆ. ಆದ್ರೆ ಹರ್ಷದೀಪ್ ಸಿಂಗ್ ಅವರು ಇವತ್ತಿನ ಪಂದ್ಯದಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂತ ಬೌಲಿಂಗ್ ಏನು ಮಾಡಲಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಒಟ್ನಲ್ಲಿ ಈ ಪಂದ್ಯದಲ್ಲಿ ನಾವು ಗೆದ್ದಿದ್ದೇವೆ ಮತ್ತು ಮೊದಲನೇ ಪಂದ್ಯದಲ್ಲಿ ನನಗೆ ತುಂಬಾನೇ ಟೆನ್ಷನ್ ಮ್ಯಾಚ್ ಆಗಿ ಶುರುವಾಯಿತು ಮತ್ತು ಈ ಬಾರಿ IPL ಮೊದಲನೇ ಪಂದ್ಯನೇ ಟೆನ್ಷನ್ ಆಯಿತು ಮತ್ತು ಕಳೆದ ಬಾರಿಯ ಫೈನಲ್ ಪಂದ್ಯದಲ್ಲೂ ಕೂಡ ಇದೇ ರೀತಿಯಿಂದ ನಾವು ಎಂಡ್ ಮಾಡಿದ್ದೆವು. ಈ ಸ್ಟಾರ್ಟ್ ಆಗಿದ್ದು ಕೂಡ ಇದೇ ರೀತಿಯಿಂದ ಸ್ಟಾರ್ಟ್ ಆಗಿದೆ. ಯಾಕೋ ಗೊತ್ತಿಲ್ಲ, ಈ ಸೀಸನ್ ಅಲ್ಲೂ ಕೂಡ ನಾವು ಮತ್ತೆ ಫೈನಲ್ ಹೋಗ್ತಿದೀವಿ ಅಂತ ನನಗೆ ಅನಿಸುತ್ತಾ ಇದೆ ಅಂತಂದು ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.